अच्छा, ये स्कैन करके रिसीव करना भी रहता है क्या? हाँ हाँ, भारत के बिजनेस स्वाइप मशीन कार्ड है ना, अपना स्वैप का कार्ड से होता है फिर पेमेंट। भाई मैं आईटी में काम करता हूँ। ಹಲೋ ಗಾಯ್ಸ್, ಇವತ್ತು ನಾವೊಂದು ಸ್ಕ್ಯಾಮ್ ಇಂತ್ರ ಬಚಾವಾಗೇವಿ. ಏನಪ್ಪ ಅಂತಂದ್ರೆ ನಾವು ಮನಿ ಸರ್ಚ್ ಮಾಡತ್ತಿದ್ದು. ಸೊ ನಮ್ದು ಹಳೇದು ಒಂದು ಟಿ ವಿ ಇತ್ತು, ಅದನ್ನು ನಾವು OLXದಾಗ ಹಾಕಿ ಮಾರ್ಬೇಕಂತ ಆ್ಯಕ್ಚುಲಿ ಐಡಿಯಾ ಇತ್ತು. ಸೊ ನಾವು ಹಳೆ ಟಿ ವಿದ ಫೋಟೋ ತೆಗೆದು OLXದಾಗ ಹಾಕಿದ್ದು. ಸೊ ಹಾಕಿ ಒಂದು 2 ಮಿನಿಟ್ಸ್ ಆಗೋದ್ರೊಳಗೆ ನಮ್ಗೆ ಕಾಲ್ ಬಂತು. ಏನಪ್ಪ ಅಂತಂದ್ರೆ ನಾವು ಟಿ ವಿ ಖರೀದಿ ಮಾಡತ್ತೀವಿ, ನಮ್ಗೆ ಕೊಡ್ರಿ ಅದನ್ನಂತ. ನಾವು ಆ್ಯಕ್ಚುಲಿ ಹಾಕಿದ ಪ್ರೈಸ್ 2000 ಹಾಕಿದ್ದು. ಅವ್ರು 1800 ಅರೌಂಡ್ ಕೇಳಿದ್ರು ನಮ್ಗೆ. ಓಕೆ ಆಯ್ತಪ್ಪ ಅಂತ ನಾವು ಬರ್ರಿ ಬಂದು ನೋಡಿ ಹೋಗ್ರಿ ಅಂತ ಹೇಳಿದ್ವು. ಅವ್ರಿದ್ದವ್ರ ನಮ್ಮ ಹುಡುಗನ ಕಳಿಸ್ತೇವೆ ನೋಡಕ್ಕೆ, ನಿಮ್ದು ನಂಬರ್ ಕಳಿಸ್ರಿ, ನಾನು ಡೈರೆಕ್ಟ್ ಪೇಮೆಂಟ ಮಾಡ್ತೀನಿ ಅಂತ ಅಂದ್ಬಿಟ್ರೆ. ನಮ್ಗೆ ಡೌಟ್ ಬಂತು, ಇಷ್ಟು ಜಲ್ದಿ ಅವ್ರು ಇನ್ನೂ ಪ್ರಾಡಕ್ಟ ನೋಡಿಲ್ಲ, ಹೆಂಗೆ ಪೇಮೆಂಟ್ ಮಾಡತ್ತಾರು ಅಂಥೇಳಿ. ಸೊ ನಮ್ಮ ಅಣ್ಣನ ನಂಬರ್ ಆ್ಯಕ್ಚುಲಿ ನಾವು ಅವ್ರಿಗೆ ಕೊಟ್ಟಿದ್ದು. ಅವ ಇದ್ದಾವ ಫಸ್ಟ್ ₹1 ನಾನು ನಿಮ್ಗೆ ರಿಕ್ವೆಸ್ಟ್ ಕಳಿಸ್ತೀನಿ, ಅದನ್ನ ಎಕ್ಸೆಪ್ಟ್ ಮಾಡ್ಕೋರಿ, ಆಮೇಲೆ ನಾನು ನಿಮ್ಗೆ ಉಳ್ಕಿದ ಅಮೌಂಟ್ ಹಾಕ್ತೀನಿ ಅಂತ ಅಂದ. ಸೊ ಅವ್ನು ರಿಕ್ವೆಸ್ಟ್ ಕಳಿಸಿದ ಆ್ಯಕ್ಚುಲಿ. ಅದೇನಂತ ಮುಂದೆ ಅಣ್ಣ ಹೇಳ್ತಾನೆ. ಏನಾಯ್ತು ಆ್ಯಕ್ಚುಲಿ ಫುಲ್ ಡೀಟೇಲಾಗಿ ಹೇಳೋಣ. ಅವನು ಏನಂದ್ರ ಫಸ್ಟ್ 2000 ರುಪೀಸ್ 1800 ಹಾಕ್ತೇವೆ ಅಂತಂದ್ರ. ಸೊ ಅದಾದ್ಮೇಲೆ ಫಸ್ಟ್ ವಾಟ್ಸಪ್ದಾಗ ಮೆಸೇಜ್ ಹಾಕಿದ, ಇದ ನಂಬರ್ ಅಲ್ಲ ಅಂತ ಹೇಳಿ. ನಾ ಅವಂಗ UPI ID ಕಳಿಸಿದ್ನಿ. ಚೆಕ್ ಮಾಡಿ ಇದನ್ನ ಸ್ಕ್ರೀನ್ಶಾಟ್ ಕಳಿಸಿದ, ಇದನ್ನ ನಿಮ್ದು ಹೆಸರು ಇದೆ ಅಲ್ವಾ ಮಲ್ಲಿಕಾರ್ಜುನ್ ಅಂತೇಳಿ ಅಂತ ಕಳಿಸಿ ಇದೆ ಅಂತಂದ. ಕಾಲ್ ಮಾಡ್ದ, ಸರಿ ಇದೆ ಐತಿ, ಹಾಕ್ರಿ ಅದಕ್ಕೆ ಅಮೌಂಟ್ ಅಂತ ಹೇಳ್ದ. ಆಮೇಲೆ ಇದಕ್ಕೆ ಅಮೌಂಟ್ ಹಾಕ್ರಿ ಅಂತ ಹೇಳ್ದ. ಅವ ಏನ್ ಮಾಡ್ದ, ಅವ್ರದ್ದು ಆಕ್ಚುಲಿ ಫೋನ್ ಪೇ ಗೂಗಲ್ ಪೇ ಒಳಗೆ ಒಂದು ಆಪ್ಷನ್ ಇರ್ತೈತಿ ರಿಕ್ವೆಸ್ಟ್ ಮನಿ ಅಂತ ಹೇಳಿ. ಸೊ ಅವ ರಿಕ್ವೆಸ್ಟ್ ಮನಿ ಇದನ್ನ ಲಿಂಕ್ ಕ್ರಿಯೇಟ್ ಮಾಡಿಬಿಟ್ಟು ರಿಕ್ವೆಸ್ಟ್ ಮನಿದ ರಿಕ್ವೆಸ್ಟ್ ನನ್ನ ನಂಬರ್ ಕಳಿಸ್ದ. ಸೊ ಅವನೇನದ ಕಾಲ್ ಮಾಡಿ, ನಿಮ್ಗೆ ಇದನ್ನ ಅಮೌಂಟ್ ಸೆಂಡ್ ಮಾಡಿದೀನಿ, ರಿಸೀವ್ ಮಾಡ್ಕೊಳ್ಳಿ ಅಂತ ಅಂದ. ಬಟ್ ಆಕ್ಚುಲಿ ನಿಮ್ಮ ಅಕೌಂಟಿಗೆ ರೊಕ್ಕ ಬಂದಿರ್ಲಿಲ್ಲ. ಬಂದಿರ್ಲಿಲ್ಲ ಅಂದ್ರೆ ಅವನು ಏನ್ ಹೇಳ್ದ ಅಂದ್ರೆ ಅಮೌಂಟ್ ಕಳಿಸಿದೀನಿ ಅಂದ್ರೆ ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳಿ. ಬಟ್ UPI ಹಂಗೆಲ್ಲ ಆಗಲ್ಲ. ನಂಗೆ ಅಲ್ಲೇ ಗೊತ್ತಾಯ್ತು ಅವ ಸ್ಕ್ಯಾಮ್ ಮಾಡ್ತಿದ್ದಾನ ಅಂತ ಹೇಳಿ. ಸೊ ಅದು ಅಮೌಂಟ್ ಕಳಿಸಿದೀನಿ, ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳಿ. ಆಮೇಲೆ ಅದ್ ನೋಡ್ದೆ ಅಲ್ಲ, ಆಬ್ವಿಯಸ್ಲಿ ಅದು ನೀವು ಕರೆಕ್ಟ್ ಆಗಿ ಓದ್ಬಿಟ್ರೆ ಅಲ್ಲೇ ಗೊತ್ತಾಗುತ್ತದ, ದಿಸ್ ಪರ್ಸನ್ ಇಸ್ ರಿಕ್ವೆಸ್ಟಿಂಗ್ ದಿಸ್ ಮಚ್ ಅಮೌಂಟ್ ಫ್ರಾಮ್ ಯು ಅಂತೇಳಿ. ಸೊ ಅದು ಓದಿರ್ ಗೊತ್ತಾಗ್ಬಿಡ್ತೈತಿ. ಸೊ ನಂಗೆ ಅಲ್ಲೇ ಡೌಟ್ ಬಂತು, ಯಾಕೆ ಇಂಥ ಕಳ್ಸತಾನ ಅಂತ ಹೇಳಿ. ಆಮೇಲೆ ಅವ್ನ್ ಕಾಲ್ ಮಾಡ್ದ, ಕಾಲ್ ಮಾಡ್ಬಿಟ್ಟು ಅವ ಫೋರ್ಸ್ ಮಾಡತ್ತಿದ್ದ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ, ಅದು ಅಮೌಂಟ್ ನಿಮ್ಗೆ ರಿಸೀವ್ ಆಕೈತಿ, ಆ ಕ್ಲಿಕ್ ಮಾಡ್ರಿ, ಆಮೇಲೆ ಅಲ್ಲೇ ಪಿನ್ ಹಾಕಿರಿ, ಅದು ಬರ್ತೈತಿ ನಿಮಗ ಅಂತ ಹೇಳಿ. ಅವ ಆಕ್ಚುಲಿ ಏನ್ ಪ್ಲಾನ್ ಹಾಕಿದ್ದ ಅಂದ್ರ, ಸೊ ಅವ ₹1 ರಿಕ್ವೆಸ್ಟ್ ಮಾಡದ ನನ್ನ ಹತ್ರ. ಸೊ ನಾನು ಅದನ್ನ ಕ್ಲಿಕ್ ಮಾಡಿ ಇದನ್ ಮಾಡಿ ನನ್ ಪಿನ್ ಹಾಕಂತ ಹೇಳ್ದ. ಸೊ ಅದ್ ಆಕ್ಚುಲಿ ಹಾಕಿದ ಮೇಲೆ ಏನಕ್ಕೈತೆ ಅಂದ್ರ ₹1 ನನ್ನ ಅಕೌಂಟ್ ಇಂದ ಕಟ್ ಆಕೈತಿ. ಸೊ ಅಟ್ ದ ಸೇಮ್ ಟೈಮ್ ಅವ್ ಏನ್ ಮಾಡ್ತಾನ ಅಂದ್ರೆ ಕಾಲ್ ಆಗ ಇರ್ತಾನ, ಅವನಿಂದ ಅಮೌಂಟ್ ಬಂತಂದ್ರ ಬಂದ್ಮೇಲೆ ಅವನ್ ಕಡೆಯಿಂದ ₹2 ಹಾಕ್ತಾನ. ಸೊ ಅವಾಗ ನಿನಗೇನ್ ಅನಿಸ್ತೈತಿ, ಆಮೇಲೆ ನಿನ್ ಬ್ಯಾಲೆನ್ಸ್ ಚೆಕ್ ಮಾಡಕ್ ಹೇಳ್ತಾನ. ಸೊ ಸಪೋಸ್ ನಿಮ್ ಅಕೌಂಟ್ ದಾಗ ₹1,000 ಇತ್ತು, ನೀವೇನಾದ್ರೂ ₹1 ರಿಸೀವ್ ಮಾಡ್ತೀವಿ ಅಂತ ಹೇಳಿ ಅವ್ನ ಕ್ಲಿಕ್ ಮಾಡಿ ಅಮೌಂಟ್ ಪೇ ಮಾಡಿದ್ಮೇಲೆ ಅವಂಗ ₹1 ಹೊಕ್ಕೈತಿ. ಸೊ 999 ಆಯ್ತು. ಅವ ಸೇಮ್ ಟೈಮ್ ಅವ್ ಅಲ್ಲಿಂದ ₹2 ಹಾಕ್ತಾನ. ಸೊ ಅವಾಗ ನಿಮ್ದು ಆಬ್ವಿಯಸ್ಲಿ ಬ್ಯಾಲೆನ್ಸ್ 1,001 ಆಕೈತಿ. ಅವಾಗ ಅವೇನಂತಾನ, ನಿಮ್ ಬ್ಯಾಲೆನ್ಸ್ ₹1 ಹೆಚ್ಚಿಗೆ ಆಗೈತಲ್ಲ ಅಂತ ಹೇಳ್ತಾನ. ಸೊ ನಮಗ್ ಏನ್ ಅನಿಸ್ತೈತಿ, ಓಕೆ ಹಾ ಇದು ಸೇಮ್ ಹಿಂಗ್ ಮಾಡಿದ್ಮೇಲೆ ₹1 ಬರ್ತದ ಅಂತ ಹೇಳಿ. ಅವಾಗ ಅವೇನ್ ಮಾಡ್ತಾನ, ಸೇಮ್ 2,000 ಅಮೌಂಟ್ ರಿಕ್ವೆಸ್ಟ್ ಕಳಿಸ್ತಾನ. ಸೊ ಅವಾಗ ನೀವು ಪಿನ್ ಯಾವಾಗ ಹಾಕ್ತಿರಿ, ಅದ್ ನಿಮ್ದು 2,000 ಹೋಗ್ಬಿಡ್ತೈತಿ. ಆಮೇಲೆ ಅವ್ ಹಾಕಂಗಿಲ್ಲ, ಆಮೇಲೆ ನಿಮ್ ಕಾಲ್ ಕಟ್ ಮಾಡಿ ಮುಗಿತಲ್ಲಿ ಬ್ಲಾಕ್ ಮಾಡ್ದ. ಅಲ್ಲಿದ ನಿಮಗ ಅವಂಗ ಸಂಬಂಧನೇ ಇಲ್ಲ. ಸೊ ಅವನ ಹಂಗ ಟ್ರೈ ಮಾಡ್ದ. ನಾನು ಅದನ್ನ ಆ ತರಾನೇ ಹ್ಯಾಂಡಲ್ ಮಾಡಿದ್ದೆ. ನೀವು ಕಾಲ್ ರೆಕಾರ್ಡಿಂಗ್ ನಿಮ್ಗೆ ಶೇರ್ ಮಾಡ್ತೀನಿ, ಬೇಕಾದ್ರೆ ಅಟ್ಯಾಚ್ ಮಾಡಿ ಅಪ್ಲೋಡ್ ಮಾಡ್ತೇವೆ ನಾನು. मतलब मेरा शॉप पे कार्ड चेक कर रहा हूँ मैं पेमेंट आपको, तो फर्स्ट में पहले ₹1 भेज रहा हूँ आपको, ठीक है ना? अभी तक तो आया नहीं है। अभी देखो मैंने ₹1 का लगाया, तो चेक करो एक बार। ये क्या पे विथ UPI करके आ रहा है, मैं आपको पे करूँ? ₹1 एक बार फोन पे से रिसीव करना है, फोन पे स्कैन करके रिसीव कीजिए। हाँ अच्छा, ये स्कैन करके रिसीव करना भी रहता है क्या? हाँ हाँ, भारत के बिजनेस स्वाइप मशीन कार्ड है ना, अपना स्वैप का कार्ड से होता है पेमेंट। भाई मैं आईटी में काम करता हूँ, ये सब में मुझे पता है ये सब चीजें कैसे होता है करके। मुझे क्या चीजें बनानी है, वो स्कैन करके वैसे कैसे रिसीव करना रहता है? ऐसा रहता तो मैं हर दुकान पे जाके स्कैन करके वहाँ से रिसीव कर सकता ना। इसीलिए तो ₹1 भेजा ना मैंने आपको, तो आपको मालूम तो रहेगा ना इस तरीके से पेमेंट आ रहा है नहीं आ रहा है। हाँ वो मुझे आ गया, आप भेज दो बाकी के, मुझे आ गया ₹1। जब आप ₹1 रिसीव नहीं करोगे तो बाकी पेमेंट कैसे करोगे फिर आप?
हाँ 1 रुपये रिसीव आ गया मुझे, अभी 2000 भेज दो सेम नंबर पे। अभी इसको फोन पे से रिसीव कीजिए, फिर अपना बैलेंस चेक कीजिए आप। वही भैया, मुझे 1 रुपये तो आ गया, बैलेंस मैंने चेक किया अभी। अभी बाकी का 2000 जो भी है वो भेज दो, मैं चेक करता हूँ। ये 1 रुपये तो आ गया मुझे। ठीक है, हाँ जल्दी भेजिए, और भी लोग हैं ये लेने के लिए, इसलिए। ಸೊ ಜಸ್ಟ್ ಮಿಸ್ ಸ್ಕ್ಯಾಮ್ ಆಗೋದ್ರಿಂದ 2,000 ರೂಪಾಯಿ ನಮ್ದು ಬಚಾವಾತು. ಮತ್ತು ನಮ್ಮ ಟಿವಿನೂ ಐತಿ, ಇನ್ನೂ ಮಟ್ಟ ಯಾರೂ ಆ ಟಿವಿ ನೋಡಕ್ಕೆ ಬಂದಿಲ್ಲ. ಅವ ಯಾರು ಹುಡುಗ ಕಳಿಸ್ತೇನೆ ಅಂತ ಅಂದಿದ್ದ, ಅವರು ಯಾರೂ ಬಂದಿಲ್ಲ, ಅವ ಅಮೌಂಟು ಹಾಕಿಲ್ಲ. ಆಮೇಲೆ ನಮ್ಮ ನಂಬರನ್ನು ಬ್ಲಾಕ್ ಮಾಡಿಬಿಟ್ಟ, ಕಾಲು ಕಟ್ ಮಾಡಿಬಿಟ್ಟ. ಸೊ ಜಸ್ಟ್ ಮಿಸ್ ಆಗಿ ಹಿಂಗೆ ಉಳ್ಕೊಂಡೇವಿ. ನಿಮಗೂ ಹಿಂಗೆ ಆಗಬಹುದು. ಸೊ ಯಾವಾಗೂ ನೀವು ನೋಡ್ಕೊಂಡು ಬೇರೆದವ್ರು ರೊಕ್ಕ ಹಾಕೋದಿರಲಿ, ಏನೂ ಇರಲಿ, ನೋಡ್ಕೊಂಡು ಮಾಡಿರಿ ಯಾವಾಗೂ. ಸೊ ಎನಿ ಮೆಸೇಜ್? ಏನಿಲ್ಲ, ಅದೇ ಬಿ ಕಾಶಿಯಸ್. ಯಾವಾಗಲೂ ಏನಾದರೂ ಅನ್ನೋನ್ ಪೀಪಲ್ ಇಂದ ಏನಾದರೂ ಪೇಮೆಂಟ್ ತಗೊಳ್ಳುವಾಗ ಇದು ಮಾಡುವಾಗ, ಸೊ ಫಸ್ಟ್ ಓದ್ಬಿಟ್ಟು ಆಮೇಲೆ ಇದನ್ನ ಮಾಡ್ರಿ ಅಷ್ಟೇ. ಥ್ಯಾಂಕ್ ಯು ಗೈಸ್.